ಜೀವನದಲ್ಲಿ ನೆಮ್ಮದಿನೇ ಇಲ್ಲ. ಕಷ್ಟದ ಮೇಲೆ ಕಷ್ಟಗಳು, ಹಣಕಾಸಿನ ಒತ್ತಡದ ಸಮಸ್ಯೆಗಳು, ಮನೆಯಲ್ಲಿ ವಿಪರೀತ ಜಗಳ, ಒಬ್ಬರನ್ನ ಕಂಡ್ರೆ ಒಬ್ರಿಗಾಗ್ತಾ ಇಲ್ಲ, ಗಂಡ ಹೇಳಿದ ಹಾಗೆ ಕೇಳಲ್ಲ, ಯಾವಾಗಲೂ ಕುಡ್ಕೊಬಂದು ಮನೇಲಿ ಜಗಳ ಆಡ್ತಾರೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಗುರುಗಳೇ. ಎಂತಹ ಕಷ್ಟಗಳು ಬಂದರೂ ನಿಮ್ಮ ಹತ್ರ ನಾವು ಸಲಹೆ ಕೇಳೋಕ್ಕೆ ಬರ್ತೀವಿ, ಆದರೆ ಇವಾಗ ವಿಪರೀತ ಸಮಸ್ಯೆ ಆಗಿದೆ ಅಂತ ಎಷ್ಟೋ ಜನ ಹೇಳಿದ್ದಾರೆ. ಅಂಥವರು ಆಂಜನೇಯ ಸ್ವಾಮಿಗೆ ಈ ಒಂದು ವಸ್ತುವನ್ನು ಅರ್ಪಿಸಿದರೆ ಸಾಕು, ನಿಮ್ಮ ಕಷ್ಟಗಳೆಲ್ಲವೂ ಖುದ್ದು ಆಂಜನೇಯ ಸ್ವಾಮಿಯೇ ನಿಂತು ಬಗೆಹರಿಸುತ್ತಾರೆ. ಅಂತಹ ಶಕ್ತಿ ಇರುವ ಈ ವಸ್ತು ಯಾವುದು, ಅದನ್ನು ಹೇಗೆ ಆಂಜನೇಯ ಸ್ವಾಮಿಗೆ ಅರ್ಪಿಸಬೇಕು, ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನಿಮ್ಮ ಜೀವನದ ಯಾವುದೇ ಒಂದು ಸಮಸ್ಯೆಗಳಿಂದ ಬಳಲುತ್ತಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ಅರ್ಚಕರು ಶ್ರೀಗೆ ಒಂದು ಕರೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗೂ ಮುಕ್ತಿಯನ್ನು ಕೊಡುತ್ತಾರೆ. ಮನುಷ್ಯನ ಕಷ್ಟಗಳಿಗೆ ದೈವ ಬಲ ಅನ್ನುವುದು ಕಡಿಮೆ ಆಗುತ್ತಿದ್ದರೆ ಇದು ಸಾಮಾನ್ಯವಾಗಿ ಕಂಡುಬರುತ್ತದೆ. ಇಂತಹ ಕಷ್ಟಗಳು ಮಂಜಿನಂತೆ ಕರಗಬೇಕು ಅನ್ನುವುದಾದರೆ ಆಂಜನೇಯ ಸ್ವಾಮಿಗೆ ಈ ಒಂದು ಪುಟ್ಟ ವಸ್ತುವನ್ನು ಅರ್ಪಿಸಿ ಭಕ್ತಿಯಿಂದ ಸಂಕಲ್ಪ ಮಾಡಿ ನಿಮ್ಮ ಎಲ್ಲ ಕಷ್ಟಗಳನ್ನು ಖುದ್ದು ಆಂಜನೇಯ ಸ್ವಾಮಿಯೇ ಬಂದು ಬಗೆಹರಿಸುತ್ತಾರೆ. ಶನಿವಾರದ ದಿವಸ ಸ್ನಾನಾದಿಗಳು ಎಲ್ಲ ಆದ ಮೇಲೆ ಒಂದು ಕೆಲಸ ಮಾಡಿ, ಒಂದು ಅರಿಶಿಣದ ದಾರವನ್ನು ಕೈಯಲ್ಲಿ ಹಿಡಿದುಕೊಂಡು ಅದಕ್ಕೆ ಕುಂಕುಮವನ್ನು ಹಚ್ಚಿ ಅಕ್ಷತೆ ಕಾಳಿನೊಳಗೆ ಇಟ್ಟು ಅದರ ಜೊತೆಗೆ ಒಂದು ತೆಂಗಿನಕಾಯಿ, ಒಂದು ಚಿಪ್ಪು ಬಾಳೆಹಣ್ಣು, ಅರ್ಧ ಲೀಟರ್ ಹಾಲನ್ನು ಒಂದು ಪುಟ್ಟ ಬೌಲಲ್ಲಿ ಹಾಕಿಕೊಂಡು ಮನೆ ಹತ್ತಿರ ಇರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕು. ಅಲ್ಲಿರುವಂತಹ ಅರ್ಚಕರಿಗೆ ಅಕ್ಷತೆ ಒಳಗಿರುವಂತಹ ಆ ಹಳದಿ ದಾರವನ್ನು ಅಕ್ಷತೆ ಸಮೇತ ಕೊಡಬೇಕು. ಅದಾದ ಮೇಲೆ ಒಂದು ತೆಂಗಿನಕಾಯಿ, ಒಂದು ಚಿಪ್ಪು ಬಾಳೆಹಣ್ಣು, ಅದರ ಜೊತೆಗಿರುವಂತಹ ಒಂದು ಅರ್ಧ ಲೀಟರ್ ಹಾಲನ್ನು ಅವರಿಗೆ ನೈವೇದ್ಯಕ್ಕೆ ಅರ್ಪಿಸಿ ಪ್ರಸಾದಕ್ಕೆ ಉಪಯೋಗಿಸಿಕೊಳ್ಳಲು ಹೇಳಬೇಕು. ತದನಂತರ ಅಕ್ಷತೆ ಕಾಳಿನಲ್ಲಿರುವಂತಹ ಹಳದಿ ದಾರವನ್ನು ಆಂಜನೇಯ ಸ್ವಾಮಿಯ ಬಲಗೈಗೆ ಕಟ್ಟಿ ಇದನ್ನೆಲ್ಲ ಅರ್ಪಿಸಿ ಪೂಜೆ ಮಾಡಿಕೊಡಿ ಅಂತ ಅರ್ಚಕರಿಗೆ ಹೇಳಬೇಕು. ಅರ್ಚಕರು ಮಹಾಮಂಗಳಾರತಿ ಮಾಡುವ ವೇಳೆಗೆ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿದು ಹೋಗಬೇಕು. ಜೀವನದಲ್ಲಿರುವಂತಹ ಹಣಕಾಸಿನ ಸಮಸ್ಯೆ, ಜಗಳಗಳು, ಮಾನಸಿಕ ನೆಮ್ಮದಿ ಇಲ್ಲದೆ ಇರುವುದು, ಇವೆಲ್ಲವೂ ಕಳೆದು ಮನಸ್ಸಿನಲ್ಲಿ ಶಾಂತಿ, ನೆಮ್ಮದಿ, ದುಡ್ಡು, ಕಾಸು, ಸಾಲಗಳು ಪ್ರತಿಯೊಂದು ತೀರಿ ಸಮಾಧಾನದಲ್ಲಿ ಬದುಕಬೇಕು ಅಂತ ಭಕ್ತಿಯಿಂದ ಸಂಕಲ್ಪ ಮಾಡಿ ಬೇಡಿಕೊಳ್ಳಿ. ಆಂಜನೇಯ ಸ್ವಾಮಿಗೆ ಕಟ್ಟಿರುವಂತಹ ಆ ಹಳದಿ ದಾರವನ್ನು ಸಂಜೆ ಪುನಃ ದೇವಸ್ಥಾನಕ್ಕೆ ಹೋಗಿ ಅದನ್ನು ತೆಗೆದುಕೊಂಡು ಬಂದು ನೀವು ನಿಮ್ಮ ಬಲಗೈಗೆ ಅವರಿಂದ ಕೇಳಿ ಕಟ್ಟಿಸಿಕೊಳ್ಳಿ. ಖುದ್ದು ಆಂಜನೇಯ ಸ್ವಾಮಿಯೇ ನಿಮ್ಮನ್ನು ಕಾಪಾಡುತ್ತಾರೆ. ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರಧಾನ ಅರ್ಚಕರು. ಯಾವುದೇ ಸಮಸ್ಯೆಗಳಿದ್ದರೂ 2 ದಿನದಲ್ಲಿ ಶಾಶ್ವತ ಪರಿಹಾರ. ನಂಬಿ ಕರೆ ಮಾಡಿ.